ಮೈಸೂರಿನ ಅರಮನೆ ಚಿನ್ನದ ಬೆಳಕಿನಲ್ಲಿ ಮಿನುಗುತ್ತಿದ್ದ ಒಂದು ಸಂಜೆಯಿತ್ತು. ಅರಮನೆಯ ಮೇಲ್ಛಾವಣಿಯಲ್ಲಿ ಹಾರುವ ಹಾರಗಳು ಗಾಳಿಗೆ ತೇಲುತ್ತಾ ಇಡೀ ನಗರವೇ ಹಬ್ಬದ ಸಂಭ್ರಮದಲ್ಲಿ ಮುಳುಗಿತ್ತು. ಆದರೆ ಆ ಅರಮನೆಯೊಳಗೆ ಮೈಸೂರಿನ ಮಹಾರಾಜ ಕೃಷ್ಣದೇವ ಮತ್ತು ರಾಣಿ ವೈಷ್ಣವಿ ದೇವಿಯ ಮನಸ್ಸಿನಲ್ಲಿ ಮಾತ್ರ ಒಂದು ಗುಟ್ಟು ಅಡಗಿತ್ತು. ಮಹಾರಾಜ ಕೃಷ್ಣದೇವ ಯುದ್ಧಗಳಲ್ಲಿ ಧೈರ್ಯಶಾಲಿ, ಆಡಳಿತದಲ್ಲಿ ನ್ಯಾಯವಂತ. ಆದರೆ ಅವರ ಹೃದಯ ಸಂಗೀತಕ್ಕೆ ಒಲಿದಿತ್ತು. ಪ್ರತಿದಿನ ರಾತ್ರಿ ಅವರು ಒಂಟಿಯಾಗಿ ವೀಣೆಯನ್ನು ವಾದಿಸುತ್ತಿದ್ದರು. ಆ ಸಂಗೀತವನ್ನು ಕೇಳಿ ಅರಮನೆಯ ಹೂತೋಟದ ಬಳಿ ನಿಂತು ರಾಣಿ ವೈಷ್ಣವಿ ದೇವಿ ಕಣ್ಣೀರಿನಿಂದ ಕೇಳುತ್ತಿದ್ದಳು. ಅವಳಿಗೆ ಗೊತ್ತಿರಲಿಲ್ಲ, ಮಹಾರಾಜನ ಸಂಗೀತದ ಪ್ರತಿಯೊಂದು ಸ್ವರದಲ್ಲೂ ಅವಳ ಮೇಲಿನ ಪ್ರೀತಿಯೇ ಅಡಗಿತ್ತು. ಒಂದು ದಿನ ಅರಮನೆಗೆ ಒಬ್ಬ ಸಾಮಾನ್ಯ ಬಡ ಬಾಲಕ ಬಂದ. ಅವನು ಚಂದದ ಚಿತ್ರಗಳನ್ನು ಬಿಡಿಸುತ್ತಿದ್ದ. ರಾಣಿ ಅವನ ಚಿತ್ರಕಲೆಯನ್ನು ನೋಡಿ ಆಶ್ಚರ್ಯಗೊಂಡಳು. ಮಹಾರಾಜನಿಗೂ ಕರೆಸಿ ತೋರಿಸಿದಳು. ಮಹಾರಾಜನು ಹೇಳಿದರು, ರಾಜ್ಯ ಬಂಗಾರದಿಂದ ದೊಡ್ಡದಾಗಲ್ಲ, ಪ್ರತಿಭೆಯಿಂದ ದೊಡ್ಡದಾಗುತ್ತದೆ. ಆ ದಿನದಿಂದ ಆ ಬಾಲಕನಿಗೆ ಅರಮನೆಯಲ್ಲೇ ಆಶ್ರಯ ದೊರಕಿತು. ಅವನು ಬೆಳೆದಂತೆ ಮೈಸೂರು ಚಿತ್ರಕಲೆ ರಾಜ್ಯದ ಹೆಸರಾಯಿತು. ಒಂದು ರಾತ್ರಿ ರಾಣಿ ಮಹಾರಾಜನಿಗೆ ಕೇಳಿದಳು, ನೀವು ಯುದ್ಧ, ರಾಜಕೀಯ, ಆಡಳಿತ ಎಲ್ಲವನ್ನೂ ಮಾಡ್ತೀರಾ, ಆದರೆ ನಿಮ್ಮ ನಿಜವಾದ ಸಂತೋಷ ಏನು? ಮಹಾರಾಜ ನಗುತ್ತಾ ಉತ್ತರಿಸಿದನು, ನನ್ನ ನಿಜವಾದ ಸಂತೋಷ ನೀನು ಮತ್ತು ಈ ರಾಜ್ಯದ ಜನ. ಅಂದು ಮೊದಲ ಬಾರಿಗೆ ರಾಣಿ ತಿಳುಕೊಂಡಳು, ಮೈಸೂರು ಅರಮನೆ ಕಲ್ಲಿನಿಂದ ನಿರ್ಮಾಣವಾಗಿಲ್ಲ, ಅದು ಪ್ರೀತಿ, ಕಲಾ, ಸಂಸ್ಕೃತಿ ಮತ್ತು ಮಾನವೀಯತೆಯಿಂದ ನಿರ್ಮಾಣವಾಗಿದೆ ಎಂದು. ಆ ದಿನದಿಂದ ಮೈಸೂರು ಕೇವಲ ಒಂದು ರಾಜ್ಯವಲ್ಲ, ಅದು ಪ್ರೀತಿ ಮತ್ತು ಕಲೆಯ ರಾಜಧಾನಿಯಾಯಿತು.